ನಾವು ಪ್ರಕೃತಿಯನ್ನು ಗಮನಿಸಿದಾಗ ಒಂದು ಅತ್ಯಂತ ಸರಳ ಹಾಗೂ ಪ್ರಭಾವಶಾಲಿ ಪಾಠ ಅಥವಾ ಸತ್ಯ ನಮಗೆ ತಿಳಿಯುತ್ತದೆ. ಹೊಸದೇನಾದರೂ ಜೀವ ತಳೆಯಬೇಕಾದರೆ ಹಳೆಯದೇನೋ ಒಂದು ಸಾಯಲೇಬೇಕು. ಒಂದು ಬೀಜವು ಗಿಡವಾಗಿ ಬೆಳೆದು ಮುಂದೆ ಸಮೃದ್ಧ ಫಲ ನೀಡಬೇಕಾದರೆ ಅದು ಮಣ್ಣಿಗೆ ಬಿದ್ದು ತನ್ನತನವನ್ನು ಒಡೆದುಕೊಂಡು ಸಾಯಬೇಕು. ಪ್ರಕೃತಿ ಪ್ರತಿನಿತ್ಯವೂ ನಮಗೆ ಈ ಸತ್ಯವನ್ನು ಬೋಧಿಸುತ್ತದೆ. ಆದರೆ ನಾವು ಹಲವು ಬಾರಿ ಇದನ್ನು ಗಮನಿಸುವುದೇ ಇಲ್ಲ. ನಮ್ಮ ಜೀವನದಲ್ಲೂ ಇದು ಅಷ್ಟೇ. ನಮಗೆ ಬೆಳೆಯುವ ಆಸೆ ಇದೆ, ಆದರೆ ಬಿಟ್ಟು ಕೊಡುವ ಮನಸ್ಸಿಲ್ಲ. ನಮಗೆ ಹೊಸ ಆಶೀರ್ವಾದಗಳು ಬೇಕು, ಆದರೆ ಹಳೆಯ ಹಾದಿಗಳನ್ನು ತೊರೆಯಲು ಇಷ್ಟವಿಲ್ಲ. ನಾವು ಉತ್ತಮರಾಗಲು ಬಯಸುತ್ತೇವೆ, ಆದರೆ ನಮ್ಮೊಳಗಿನ ಯಾವುದಾದರೂ ಒಂದನ್ನು ತ್ಯಜಿಸಲು ನಾವು ಸಿದ್ಧರಿರುವುದಿಲ್ಲ. ಅದಕ್ಕಾಗಿಯೇ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಒಂದು ಗೋಧಿಯ ಕಾಳು ಅದು ಮಣ್ಣಿಗೆ ಬಿದ್ದು ಸಾಯದಿದ್ದರೆ ಅದು ಬರೀ ಒಂದು ಕಾಳಾಗಿ ಉಳಿಯುತ್ತದೆ. ಆದರೆ ಅದು ಸತ್ತರೆ ಅದು ಅಪಾರವಾದಂತಹ ಫಲವನ್ನು ನೀಡುತ್ತದೆ. ಪ್ರಿಯರೇ, ಆದ್ದರಿಂದ ಇಂದು ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳೋಣ. ನನ್ನಲ್ಲಿ ಹೊಸತನ ಹುಟ್ಟಬೇಕಾದರೆ ನನ್ನೊಳಗಿನ ಯಾವುದು ಸಾಯಬೇಕು? ಬಹುಶಃ ಅದು ನಮ್ಮ ಅಹಂಕಾರವಿರಬಹುದು, ಕೋಪವಿರಬಹುದು, ಗರ್ವವಿರಬಹುದು, ದ್ವೇಷವಿರಬಹುದು, ಅಥವಾ ನಮ್ಮ ಸ್ವಾರ್ಥವಿರಬಹುದು. ನೆನಪಿರಲಿ, ಸಾವು ಎಂಬುದು ಯಾವಾಗಲೂ ಅಂತ್ಯವಲ್ಲ. ಕೆಲವೊಮ್ಮೆ ಅದು ಅತ್ಯಂತ ಸುಂದರವಾದ ಹೊಸ ಆರಂಭ. ಆಮೇಲೆ